ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಚೆನ್ನೈ ಎಕ್ಸ್‌ಪ್ರೆಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂದು ಸರಣಿ ಅಪಘಾತ ನಡೆದಿದೆ. ದೇವನಹಳ್ಳಿಯ ನಲ್ಲೂರು ಟೋಲ್ ಬಳಿ ಈ ಭೀಕರ ಅಪಘಾತ ಸಂಭವಿಸಿದ್ದು, ಅಪಘಾತದಲ್ಲಿ ಒಂದು ಲಾರಿ ಮತ್ತು 5 ಕಾರುಗಳ ನಡುವೆ ಅಪಘಾತವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತದ ಸಂದರ್ಭದಲ್ಲಿ ಕಾರು ಚಾಲಕರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿದೆ. ಅವರು ಖಾಲಿ ವರ್ಕ್ ಆಗ್ತಲ್ಲ, ಈ ಕಡೆ ಪಕ್ಕ ಕಳಿಸಿದ್ರು. 6 ಗಾಡಿ ನಿಂತ್ಕೊಂಡಿದ್ವಿ. ನಿಂತ್ಕೊಂಡು ಹಿಂದೆಗಡೆ ಲಾರಿ ಟ್ಯಾಂಕರ್ ಲಾರಿ ಬಂದು ಹೊಡೆದು ಎಲ್ಲ ಸರ್ದಿ ಎಲ್ಲ ಒಂದು ಅಪಘಾತ. ಸರ್, ಯಾರ್ಯಾರಿಗೆ ಏನಾದರೂ ಗಾಯ ಆಗಿದೆ? ಗಾಯ ಆಗಿಲ್ಲ, ಎಲ್ಲ ಗಾಡಿ ಡ್ಯಾಮೇಜ್ ಆಗಿದೆ. ಸರ್, ಅಲ್ಲ ಈ ಥರ ನೀವು ಸೈಡ್ಗೆ ಕಳ್ಸೋದಕ್ಕೆ ಕಾರಣ ಏನಂತೆ ಸರ್? ಸಿಗ್ನಲ್ ವರ್ಕ್ ಆಗ್ತಲ್ಲ, ಟೋಲ್ ವರ್ಕ್ ಆಗ್ತಲ್ಲ ಸರ್. ಅವ್ರು ಟೋಲ್ ಟೈಮ್ ವರ್ಕ್ ಆಗ್ತಲ್ಲ. ಅಲ್ಲಿ ಬಂದರೆ 10 ನಿಮಿಷ ನಿಲ್ಸ್ಬಿಡ್ತಾರೆ ಸರ್. ವಾಪಸ್ ಹೋಗಿ ಹಿಂದೆ ಕಳಿಸ್ತಾರೆ. ಹಿಂದೆ ಕಳಿಸಿ ನಾವು ಇಲ್ಲೇ ಬಂದು ನಿಂತ್ಕೊಂಡ್ವಿ. ವರ್ಕ್ ಆಗ್ತಿತ್ತು ಅವಾಗ. ಅಲ್ಲಿ ಮತ್ತೆ ಅವ್ರನ್ನ ಮತ್ತೆ ನಿಲ್ಸ್ಕೊಂಡ್ರು. ಅದು ಹಾಗಾಗಿ 6-7 ಗಾಡಿ ನಿಂತ್ಕೊಂಡಿಲ್ಲ ಇದರಲ್ಲಿ. ಸರ್, ಏಕಾಏಕಿ ಒಂದೇ ಸರಿ ಇಷ್ಟು ಗಾಡಿಗಳ ಮೇಲೆ ನುಗ್ಗಿದ್ರು ಸಹಿತ ಪ್ರಾಣಾಪಾಯದಿಂದ ಪಾರಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಈಗ ಟೋಲ್ ಸ್ವಲ್ಪ ಸ್ಪೀಡ್ ಮಾಡಬೇಕು, ಇಲ್ಲಾಂದರೆ ಇದು ಮಾಡ್ಕೋಬೇಕು ಸರ್. ಇದು ಲಾರಿಗಳು ಅನುಚಿತ ಚಾರ್ಜ್ ಮಾಡಬೇಕು. ಒಟ್ಟಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ಈ ಕಡೆಗೆ. ನಿಮ್ಮ ಹೆಸರು ಸರ್? ಅವನೊಂದು ಗಾಡಿ ಹೋಗ್ಲಿ ಅಂತಂದ್ರೆ ಅವ್ನ ಕೈ ಕಟ್ಕೊಂಡಿದ್ದ ಯಾವ್ದು ಟೋಲ್ ರೋಡಾಗ ಬಂದ್ರಿ ನಾವು ಬರ್ಬೇಕಾದ್ರೆ 5 ಗಾಡಿ ಇದ್ದಿತ್ತು ಸರ್. ಇಲ್ಲಿ ನಾವು ಬಂದಾದ್ಮೇಲೆ ನೋಡಿ ಗಾಡಿ ಲಾರಿ ಬಂದು ಒಂದು ಗಾಡಿ ಬಿಡೋದು ಗಾಡಿ ಪರಿಸ್ಥಿತಿ ಆಗಿದೆ ಸರ್. ಟೋಲ್ ಕೆಲಸ ಮಾಡ್ತಿಲ್ಲ ಸರ್, ಟೋಲರ್ ಕೆಲಸ ಮಾಡ್ತಿಲ್ಲ. ಆ ಕಡೆ ಟೋಲ್ಗೋರು ಈ ಕಡೆ ಬನ್ನಿ ಅಂತಾರೆ, ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತಾರೆ. ಅವರಿಂದ ನೋಡ್ರಿ ನಮ್ಮ ಗಾಡಿ ಈ ಥರ. ಈಗ ಸಾವು ನೋವು ಆಗ್ಬೇಕಾಗಿತ್ತು ದೊಡ್ಡ ಮಟ್ಟದಲ್ಲಿ, ಆದರೂ ಕೂಡ ಒಂದು ತಪ್ಪಿಸಿದೆ. ಇದಕ್ಕೇನು ಹೇಳ್ತೀರಿ ಸರ್? ಸರ್, ನಮ್ಮ ಮನೆ ಬರೋ ಚೆನ್ನಾಗಿತ್ತು, ಉಳ್ಕೊಂಡಿದ್ದೀರಿ, ಯಾರಿಗೇನು ತೊಂದರೆ ಆಗಿಲ್ಲ. ಆದರೆ ಟೋಲರಿಂದ ಇದೆಲ್ಲ ಕಾರಣ ಸರ್. ಒಟ್ಟಿಗೆ ಎಷ್ಟು ಗಾಡಿ ಜಖಮ್ ಆಗಿದೆ ಸರ್? 6 ಗಾಡಿ ಸರ್. 6 ಗಾಡಿ ಆಗಿದೆ ಸರ್. ಸರ್, ನಿಮ್ಮ ಗಾಡಿ ಯಾವುದು ಸರ್? ಇದೆ ಸರ್, ರೆಡ್ ಕಲರ್ ಸರ್. ರೆಡ್ ಕಲರು. ಎಷ್ಟು ತನಕ ಡ್ಯಾಮೇಜ್ ಆಗಿದೆ ಸರ್ ನಿಮ್ಮದು? ಒಂದು ಐಡಿಯಾ ಸರ್? ಅದು ಗ್ಯಾರೇಜ್ಗೋರಿಗೆ ಗೊತ್ತಾಗುತ್ತೆ ಸರ್, ನಮಗೆ ಐಡಿಯಾ ಗೊತ್ತಾಗಲ್ಲ ಸರ್. ಶೋರೂಮ್ಗೆ ಹೋಗ್ಬೇಕು ಸರ್. ಅದು 2 ತಿಂಗಳಾಗಿದೆ ಸರ್ ಗಾಡಿ ಬಂದು. ನಿಮ್ಮ ಹೆಸರು ಸರ್? ಆಗಂಗಿಲ್ಲ. 2 ಲಕ್ಷ ಏನು ಇನ್ಶೂರೆನ್ಸ್ ನಾವು ಕಾಸು ಕಟ್ಬಿಟ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗ್ಬಿಟ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗ್ಬಿಟ್ಲೆ ನಾವು ಕೇಳಿತ್ತು. ನಾವಿಲ್ಲಿ ಇಷ್ಟೊತ್ತು ಕಾತಿರೋದು ನಿಮ್ ಗಾಡಿ ತೆಗಿ ಅಂತ ಹೇಳ ನಾನು ಇಲ್ಲೇ ಆಮೇಲೆ ಹೇಳಿದ್ದೇನೋ ಇನ್ಶೂರೆನ್ಸ್ ಕ್ಲೇಮ್ ಆಗ್ಲಿ ಅಂತ ಹೇಳಿದ್ದು. ನಿಮ್ ಹೊಟ್ಟೆ ಮೇಲೆ ಒಳ್ಳೇದು ಕೇಳ್ತಾರೆ ಬಿಡಿ. ಯಾರು ಬಂದ್ರು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ಶೂರೆನ್ಸ್ ಎಲ್ಲ ಯಾಕೆ ನಾವು 5 ನಿಮಿಷ ಟೋಲ್ ಬಿಟ್ಬಿಟ್ರೆ ಏನಾಗ್ತದೆ? 80 ರೂಪಾಯಿ ಟೋಲ್ಕ ಲಕ್ಷಾಂತರ ರೂಪಾಯಿ ಗಾಡಿ ಕಳ್ಕೊಂಡಿದ್ದೀರಿ ನಾವು. ಕೊಡ್ತೇವೆ ಅಂತ ಹೇಳ್ರಿ. ಇವಾಗ ಬಡವರು ಸಾಲ ಮಾಡಿ ಗಾಡಿ ತಂತಾರೆ. ಈ ಟೋಲರ್ ಹಿಂದೆ ಅದನ್ನು ನಾವು ಆಚೆ ಗಾಡಿ ತಗೊಂಡ್ಬಂದು ಓಡಾಡೋದಿಲ್ಲ ಸರ್. ಆ ಬೋಳಿ ನನ್ನ ಮಗನ ಆ ಟೋಲ ಹೋಗ್ತೀರಾ? ಇಲ್ಲೇ ಹೆಂಗ್ ಬಂದ? ಅಲ್ಲ, ಟೋಲ್ ಡ್ರಮ್ಗಳೆಲ್ಲ ಅಡಿಕ್ತಾರೆ ತಗೊಂಡ್ಬಂದು. ಎಲ್ಲ ಲೈನಲ್ಲೂ ಬಿಟ್ಟರೆ ತಾನೆ ಆರಾಮ ಫ್ರೀ ಹೋಗ್ತಾ ಇರ್ತಾರೆ. ಕೆಲಸ ಮಾಡ್ಕೊಂಡ್ಬಿಟ್ಟೇವ ಕೆಲಸ ಇರೋದು. ಬ್ರೇಕ್ ಬರೋಲ್ಲ ಅಂತ ಹೇಳ್ತಾನೆ, ಗಾಡಿ ಬಿಡ್ಸೋಕ್ಕಾಗಲ್ಲ. ಗಾಡಿ ಎಲ್ಲಿಗೆ ಹೋಗ್ತಾ ಇತ್ತು ಗಾಡಿದು? ಯಾಕೆ ಈಗ 1 ನಿಮಿಷ ನೀವು ಯಾಕೆ ಲಾಸ್ಟ್ ಲೈನ್ಗೆ ಬರ್ತೀರಿ? ಟೋಲ್ ಫಾಸ್ಟಾಗಿ ಆ ಕಡೆ ಇದೆಯಲ್ಲ ಮಾಡಿದ್ರು ಸರ್. ಅಲ್ಲಿ ಓಪನ್ ಮಾಡಿತ್ತಿಲ್ಲ, ಟೋಲ್ ಜಾಮ್ ಮಾಡ್ಕೊಂಡು ನಿಲ್ಲಿಸ್ಕೊಂಡಿದ್ರು. ನಾವೇನು ಮಾಡೋದು? ಗಾಡಿಗೆ ಅಲ್ಲ, ಇಷ್ಟೊಂದು ಗಾಡಿಗೆ ಡ್ಯಾಮೇಜ್ ಆಗೈತಲ್ಲ, ಏನು ಹೇಳ್ತೀರಿ?
ಏನು ಮಾಡೋದು ಸರ್, ನಾವೇನು ಬೇಕು ಅಂತ ಮಾಡ್ತೀವಿ ಸರ್. ಗಾಡಿ ಬಂದು ಬೇಕಂತ ಮಾಡ್ತೀಯ ಏನೋ ಮಾಡ್ತೀಯ. ಯಾವ್ದು ಗಾಡಿ ನಿಮ್ಮದು? ಲಾರಿ ಟ್ಯಾಂಕರ್ ಎಲ್ಲಿಗೆ ಹೋಗ್ತಿತ್ತು ಅಲ್ಲ ಟ್ಯಾಂಕರು? ಸರ್, ನಾಗಮಂಗಲ ನಾಗಮಂಗಲ. ಏನು ಲೋಡು? ಡೀಸೆಲ್ ಲೋಡ್. ಡೀಸೆಲ್ ಲೋಡಾ? ನಿಮ್ಮ ಹೆಸರಪ್ಪ? ಹರೀಶ.